ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮೆಟ್ರೋಗೆ ಬಂದಿದ್ದೀವಿ ನಮ್ಮ ಮನೆಯ ಗ್ರೋಸರಿ ಶಾಪಿಂಗ್ಗೆ. ನಾನು ರೇಷನ್ ಐಟಮ್ಸ್ ಎಲ್ಲ ಇಲ್ಲೇ ತೊಗೊಳ್ಳೋದು. ಪ್ಲಾಸ್ಟಿಕ್ ಐಟಮ್ಸ್ ಏನಾದರೂ ಬೇಕು ಅಂದರೆ ಡಿಮಾರ್ಟ್ಗೆ ಹೋಗ್ತೀವಿ. ಇವತ್ತು ಡಿಮಾರ್ಟ್ಗೆ ಹೋಗಬೇಕು ಅಂದ್ಕೊಂಡೆ, ಟೈಮ್ ಇಲ್ಲೇ ತುಂಬ ಆಗಿಬಿಡ್ತು. ಸೊ ಟೈಮ್ ಇರಲಿಲ್ಲ ಹೋಗೋಕ್ಕೆ, ಅದಕ್ಕೆ ಬೇಡ ಇನ್ನೂ ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂದ್ಬಿಟ್ಟು ಬಂದುಬಿಟ್ವಿ. ಈ ಲಾಗ್ ಫುಲ್ಲು ಯಶುನೇ ಮಾಡುತ್ತೆ, ಯಾಕಂದರೆ ನಾನು ಶಾಪ್ ಮಾಡಬೇಕು ಅಲ್ವಾ, ಅದಕ್ಕೆ. ಫಸ್ಟ್ ಎಂಟ್ರೆನ್ಸ್ ಬಂದ ತಕ್ಷಣವೇ ಫುಲ್ಲು ಸ್ವೀಟ್ಸ್ ಇಟ್ಟಿದ್ದಾರೆ. ಫೆಸ್ಟಿವಲ್ ಇವಾಗ ತುಂಬ ಬರ್ತಾ ಇದೆಯಲ್ಲ, ಅದಕ್ಕೆ. ನಾವು ಗುಲಾಬ್ ಜಾಮೂನ್ ಮತ್ತು ರಸಗುಲ್ಲ ಅದು ತಂದಿದ್ವಿ, ಬಟ್ ಒಂಚೂರು ಚೆನ್ನಾಗಿರಲಿಲ್ಲ. ಫುಲ್ಲು ಬಿಗಿ ಬಿಗಿ ಇತ್ತು ಅದು. ಅದ್ರ ಬದಲು ಬೇರೆ ಸ್ವೀಟರ ತೊಗೊಂಡಿದ್ರೆ ಚೆನ್ನಾಗಿತ್ತು. ಫಸ್ಟು ಕಾಜು ಬರ್ಫಿ ಎತ್ಕೊಂಡು ಆಮೇಲೆ ಅದನ್ನ ಇಟ್ಬಿಟ್ಟು ಅದನ್ನ ತೊಗೊಂಡ್ವಿ, ಒಂಚೂರು ಚೆನ್ನಾಗಿರಲಿಲ್ಲ. ಇಷ್ಟೇನಾ? ನನ್ನ ವೈಫ್ ಬದಲು ನಾನು ಮಾಡ್ತಿದ್ದೀನಿ ಲಾಗ್ನ. ಅವಳಲ್ಲಿ ಶಾಪಿಂಗ್ ಮಾಡ್ತಿದ್ದಾಳೆ ನೋಡಿ. ಆಯ್ತಾ? ಹಾಂ, ಎರಡು ಬೇಕಾ? ಹಾರ್ಪಿಕ್ಕು ಅಲ್ಲೈತೆ ನೋಡಿ, ಮೇಲೆ ಆಯ್ತಲ್ಲ, ಅದು ತಗೊತ್ಯಾ? ತಗೋ. ಬಪ್ಪ ಹೇಳು. ಯಾವುದು ತಗೋ? ಚೆನ್ನಾಗಿರೋದು ತಗೋ. ಇಲ್ಲೆಲ್ಲ ನಮ್ಮನ್ನೇ ನೋಡ್ತವ್ರೆ. ಹಾಂ, ಏನು ಇಲ್ಲೆಲ್ಲ ನಮ್ಮನ್ನೇ ನೋಡ್ತಿರೋದಕ್ಕೆ ಏನು ಅನಿಸ್ತೈತೆ ನಿಮಗೆ? ಹಾಂ, ಅದಕ್ಕೆ ಗಾಯ್ಸ್ ನನಗೆ ಕೊಟ್ಬಿಟ್ಟಿದ್ದಾಳೆ, ಅವಳು ಮಾತಾಡ್ದೆ. ಇಲ್ಲಿ ನಾನು ಮಿಕ ಆಗ್ತಾ ಇರೋದು. ಓಕೆ ಗಾಯ್ಸ್, ಇವಳಾಗಲ್ಲ, ನಾನು ಮಾತಾಡ್ತಾ ಇದ್ದೆ. ಡಾರ್ಕ್ ಚಾಕ್ಲೇಟ್ ಇದ್ರೆ ನೋಡಿ ಇಲ್ಲಿ. ಅದು ಬೇಡ, ಬಾ. ಹಾರ್ಲಿಕ್ಸ್ ಯಾವ್ದಾರು ತಗೋ. ಹಾರ್ಲಿಕ್ಸ್ ಸಾಕಷ್ಟು? ಸಾಕೇನೆ? ಮೇಡಮ್ ಅವ್ರಿಗೆ ಬರೀ ಹಾಲು ಕುಡಿಯೋಕ್ಕಾಗಲ್ಲ ಅಂತ ನೋಡಿ ಗಾಯ್ಸ್, ಹಾರ್ಲಿಕ್ಸ್ ತಗೊಂಡವ್ರೆ. ಇನ್ನೇನು, ನಾನು ಕುಡಿತೀನಿ. ಯಾವ್ದು ತಗೊತಾ ಇದೆಯಾ? ಅದೇ ಅಲ್ವಾ ನೀನು ಯಾವಾಗೂ ತಗೊಳ್ಳೋದು? ನಾನು ತಿನ್ನೋದೇ ಇಲ್ವಲ್ಲ. ಒಳ್ಳೆ ಕೆಲಸ ಗಾಯ್ಸ್, ತಿಂದಿರೋದು ನಂಗೆ ಒಳ್ಳೆಯದು. ಸೀರಿಯಸ್ಲಿ ವೆರಿ ಎಕ್ಸ್ಪೆನ್ಸಿವ್. ಫಸ್ಟ್ ಮೆಟ್ರೋಗೆ ಬಂದಾಗ ನಂದು ಇದೇ ಜಾಸ್ತಿ ಇತ್ತು. ಬೆಳೆ ತೊಗೊಳಕ್ಕೆ ಬಂದಿದ್ದಾಳೆ ಗಾಯ್ಸ್. ಬೇಳೆ ಹುಡುಕ್ತಾ ಇದ್ದೀನಿ. ಹುಡುಕವ, ನೀನೆಲ್ಲ ಹುಡುಕವ್ರ. ನೀನು ಹುಣಸೆ ಹಣ್ಣಿನ ಚಾಕ್ಲೇಟ್ ಅಂತ KG ಬಂದು 750 ರೂಪಾಯಿ. ಹುಣಸೆ ಹಣ್ಣಿನ ಚಾಕ್ಲೇಟ್. ಗಾಯ್ಸ್, ಈ ಲೇಡೀಸ್ನ ಶಾಪಿಂಗ್ ಕರ್ಕೊಂಬರ್ಬಾರ್ದು ನೋಡಿ. ಒಂದು ಕಡೆ ನಿಂತು ಹೇಳಿದಾಳ ಇಲ್ಲಿ ಅಲ್ಲಿಗೆಲ್ಲ ತೊಗೊತಾ ಇದ್ದಾಳೆ.
ಬೇಳೆ ತಗೊಂಡ ಹೆಸರು ಬೇಳೆ ತಗೋಣ. ಇದು ತಗೋ, ಇದು ಅದೈತೆ. ಇದು 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 ಕಡಲೆಬೇಳೆ, ಕಡಲೆಕಾಳು ಐತೆ. ಆಯ್ತಾ? ಹೆಸರು ಬೇಳೆ ಏನಕ್ಕೆ? ಸ್ವಲ್ಪ ಚಿಕ್ಕ ಪ್ಯಾಕೆಟ್ ಇದೆ. ಇವ್ರಿಗೆ ಶಾಪಿಂಗ್ ಕರ್ಕೊಬರೋದಲ್ದೆ ಇವ್ರು ಹೇಳಿದ ಕೆಲಸ ಎಲ್ಲ ಮಾಡಬೇಕಾಯ್ತು ನಾವು. ಇದನ್ನ ಹಾಕ್ಸು, ಬಿಲ್ ಹಾಕ್ಸು ಫಸ್ಟ್. ಇದನ್ನ ಹಾಕ್ಸು, ಪ್ಯಾಕ್ ಮಾಡಿಸು, ಹಾಕ್ಸು. ಅದು ಕಡಲೆ ಬೀಜ ಅದೆಷ್ಟು ನೋಡಿ ಪ್ಯಾಕೆಟ್? ಯಾವುದು? ಪ್ಯಾಕೆಟ್ ಐತೆ. ಎಷ್ಟು? ಇಲ್ಲಿ 210 ಐತೆ. ಬೇಳೆಯಲ್ಲೂ ನೋಡಿ ಡಿಫ್ರೆನ್ಸ್ ಐತೆ. ಯಾವುದೋ ಶಿವಲಿಂಗು ಬೇಳೆ, ತೊಗರಿ ಬೇಳೆ ಎಲ್ಲ ಐತೆ. ಲಾಸ್ಟ್ ಟೈಮ್ ಯಾವಾಗ ನೀನು ಯಾರ ಜೊತೆ ಬಂದಿದ್ದು? ಯಾವಾಗ ಬೇಳೆ ತರಲಿ, ಕಡಲೆ ಬೇಳೆ ತಂದಿದ್ದೆ ಗಾಯ್ಸ್. ನನಗೇನು ಅಂತ ಗೊತ್ತಾಗಲ್ಲ, ಕಡಲೆಬೇಳೆಗೂ ಬೇಳೆಗೂ ಯಾವುದೋ ಒಂದು ಬೇಳೆ ಅಂತ ಇತ್ತು, ಎತ್ಕೊಂಡು ಹೋಗೋದು ಹಾಕ್ತೀವಿ. ಕಡಲೆಬೇಳೆ 2-3 kg ತೊಗೊಂಡೋಗಿದ್ದೆ ಗೈಸ್. ಇಲ್ಲಿ ಬರೋರೆಲ್ಲ 3 ತಿಂಗಳು 4 ತಿಂಗ್ಳಿಗೆ ಆಗಷ್ಟು ಒಂದೇ ಸತಿ ತೊಗೊಂಡು ಹೋಗ್ತಾ ಹೊಂಟಿರ್ತಾರೆ. ಹ್ಞೂ, 1 ತಿಂಗಳಿಗಲ್ಲ 3 ತಿಂಗ್ಳಿಗೆ ತೊಗೊಂಬಿಡೋದು. ನೀನು ಸುಮ್ಮನೆ ಇನ್ನೊಂದ್ಸತಿ ನಾನು ಕರ್ಕೊಂಬರ್ಬೇಡ, ಹಿಂಸೆ ಕೊಟ್ಕೊಂಡು. ಈ ಕಡೆ ಎಲ್ಲ ಗ್ರಾಸರೀಸ್ ಐಟಮ್ ಆದರೆ, ಈ ಕಡೆ ತರಕಾರಿ ಹಣ್ಣಿಂದು ಎಲ್ಲ ಈ ಕಡೆ ಗಾಯ್ಸ್. ಬೆಲ್ಲ ಅಲ್ಲೆಲ್ಲ ಸಿಗುತ್ತೆ, ಬಾ ನೋಡೋಣ. ಬೆಲ್ಲ ಅಲ್ಲೆಲ್ಲ ಇರೋ ಸೆಕ್ಷನ್, ಸ್ಪೈಸಸ್ ಸೆಕ್ಷನ್ನು, ಮಸಾಲ ಸೆಕ್ಷನ್ ಈ ಕಡೆ. ಏನು ಯಾವುದು ಏಲಕ್ಕಿ ಬೇಕಂತೆ, ಏಲಕ್ಕಿ. ಚಿಕ್ಕದೆಲ್ಲ ಇರ್ಬೇಕು ನೋಡು. ಇಲ್ಲಿದೆ ನೋಡು, ಬಾ. ಅಷ್ಟೇನಾ? ಇನ್ನು ನನ್ನ ಸಾಮಾನಿಲ್ಲ. ಮೊನ್ನೆ ಟೆಂಟ್ಗೆ ಹೋಗಿ ಬಂದಿದ್ದು, ಲಗೇಜ್ ಎಲ್ಲ ಇಲ್ಲೇ ಬಿದ್ದೈತೆ. ಕ್ಯಾಂಪಿಂಗ್ ಹೋಗಿದ್ವಿ ಗಾಯ್ಸ್ ಮೊನ್ನೆ. ಅದ್ರಲ್ಲಿ ಹೋಗಿ ನಾನು ಕಷ್ಟಪಟ್ಟು ನಾನು ಮಾಡಿದ ಕೈಯಾರ ದಿಂಬು ಹೆಂಗೆ ಬಿದ್ದೈತೆ ಇಲ್ಲಿ. ಅಲ್ಲಿ ಹೋಗಿ ಬಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಐತೆ ನೋಡಿ. ಯಾರು ಯೂಟ್ಯೂಬ್ ಚಾನಲ್ಲಿ? ಎಷ್ಟು ಫಿಟ್ಟಿಂಗ್ ಕಣೋ ಅಂತ. ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಇವಾಗ ಜಸ್ಟ್ ಕೂತಿದ್ದೀನಿ. ಟೈಮ್ 5:15 ಆಗಿದೆ. ಮೇಲ್ಗಡೆ ಧನಿಯಾ ಹಾಕಿದ್ದೀನಿ ಟೆರೆಸ್ ಮೇಲೆ ಒಣಗಾಕೋಕ್ಕೆ. ಇವಾಗ ಹೋಗಿ ಅದು ಒಣಗಿದ್ರೆ ನೋಡಿಬಿಟ್ಟು ಅದನ್ನೂ ಹುರಿದುಬಿಟ್ಟು ಮಿಲ್ಗೆ ಎತ್ಕೊಂಡು ಹೋಗಬೇಕು. ಇನ್ನೂ ಐಟಮ್ಸ್ ತಂದಿರೋದು ಇನ್ನೂ ಕಾರಲ್ಲೇ ಇದೆ, ಅದನ್ನೂ ಎತ್ಕೊಂಡು ಬರಬೇಕು. ಇನ್ನೂ ಇಷ್ಟು ಕೆಲಸ ಬಾಕಿ ಇದೆ. ಇವಾಗ ಬಂದು ಸುಸ್ತಾಯಿತು ಅಂತ ಕೂತ್ಕೊಂಡಿದ್ದೀನಿ. ಧನಿಯಾ ಒಣಗಿದೆಯಾ ಏನೋ ನೋಡಬೇಕು. ಒಣಗಿದೆ. ಇದು ಈ ಟ್ರೈಗೆ ಹಾಕಿದೆ. ಯಾಕೆ ಅಂದರೆ ಗಾಳಿ ಬರ್ತಕ್ಕೆಲ್ಲ ಓಡೊಂಟೋಗ್ಬಿಡ್ತದೆ, ಇಲ್ಲಾಂದರೆ ಧನ್ಯ ಅಂತ. ಇವಾಗ ಎತ್ಕೊಂಡು ಹೋಗ್ಬಿಟ್ಟು ಆದರೆ ಇವಾಗೆ ಹುರ್ದು ಮಿಲ್ ಮಾಡಿಸ್ಕೊ ಬಂದ್ಬಿಡ್ತೀನಿ. ನಾವಿವತ್ತು ಶಾಪ್ ಮಾಡ್ಕೊ ಬಂದಿರೋದು ಇಷ್ಟು ಐಟಮ್ಸು.
5 ಲೀಟ್ರದ್ದು ಸನ್ಫ್ಯೂರ್ ಆಯಿಲ್ ತೊಗೊಂಡ್ವಿ. ಇದು ಗುಲಾಬ್ ಜಾಮೂನ್ ಮತ್ತು ರಸಗುಲ್ಲ ಎರಡೂ ಇದೆ. ನನಗೆ ಗುಲಾಬ್ ಜಾಮೂನ್ ಮತ್ತು ರಸಗುಲ್ಲ ಅಂದರೆ ತುಂಬ ಇಷ್ಟ. ಅದಕ್ಕೆ ಇವತ್ತು ಫೆಸ್ಟಿವಲ್ ಜಾಸ್ತಿ ಇರೋದ್ರಿಂದ ಇವಾಗ ಸ್ವೀಟ್ಸೇ ಜಾಸ್ತಿ ಎಲ್ಲ ಇಟ್ಟಿದ್ರು. ಅದಕ್ಕೆ ನಾವು ರಸಗುಲ್ಲ ಗುಲಾಬ್ ಜಾಮೂನ್ ತಂದ್ವಿ. ಆಮೇಲೆ ಉಪ್ಪು ಎರಡೂ, ಗೋಧಿ ಹಿಟ್ಟು, ಡ್ರೈ ಫ್ರೂಟ್ಸು, ಇದೇನಿದು ಅವಲಕ್ಕಿ, ಹಾರ್ಲಿಕ್ಸ್ ಪ್ಯಾಕೆಟು, ಓಟ್ಸು, ಇದೆಲ್ಲ ಕಾಳುಗಳು ಮನೇಲಿ ಎಷ್ಟಿದೆ ಅದು ನೋಡಿಕೊಂಡು ಇಲ್ಲದೆ ಇರೋದನ್ನ ತಂದಿರೋದು. ಪ್ಯಾರಾಚೂಟ್ ಆಯಿಲು, ಲೈಝಾಲು, ದೀಪದ ಆಯಿಲು, ಆರ್ಪಿಕ್, ಕಂಫರ್ಟು, ಸರ್ಫ್ ಎಕ್ಸೆಲ್ಲು, ಮೈಸೂರು ಸ್ಯಾಂಡಲು, ಕೋಲ್ಗೆಟ್ಟು, ಇದು ಸ್ಪೈಸಸ್ದು, ರೆಡ್ ಚಿಲ್ಲಿ ಪೌಡರು, ಮೆಣಸು, ಏಲಕ್ಕಿ. ಇದ್ರ ಜೊತೆಗೆ ಅಕ್ಕಿ ಮೂಟೆ ಎಲ್ಲ ತಂದಿದೆ. ಅದಿನ್ನು ಕಾರಲ್ಲೇ ಇದೆ, ಅದನ್ನೂ ಎತ್ಕೊಬರಬೇಕು. ಇಷ್ಟು ಎತ್ಕೊಬರೋಷ್ಟರಲ್ಲೇ ಸಾಕಾಯಿತು. ಇದು ನಾವು ಮಂತ್ಲಿ ತೊಗೊಳ್ತೀವಿ ಅಂತ ಏನಿಲ್ಲ. ನನಗೆ ಯಾವಾಗ ಐಟಮ್ಸ್ ಖಾಲಿ ಆಗ್ತಿದೆ ಅನಿಸುತ್ತೆ ಅವಾಗ ಹೋಗಿ ತೊಗೊಂಡು ಬರ್ತೀವಿ. ಸ್ವಲ್ಪ 1-2 ಐಟಮ್ಸ್ ಆದರೆ ಇಲ್ಲೇ ಲೋಕಲ್ ಶಾಪಲ್ಲಿ ಹೋಗಿ ತೊಗೊಬಂದಿರ್ತೀವಿ. ಈ ಥರ ಜಾಸ್ತಿ ಬೇಕು ಅಂದಾಗ ಮೆಟ್ರೋಗೆ ಹೋಗಿ ತೊಗೊಬಂದಿರ್ತೀವಿ. ಇವಾಗ ಧನಿಯಾ ಹುರಿದು ಇಟ್ಟಿದ್ದೀನಿ. ಇವಾಗ ಹೋಗಿ ಮಿಲ್ ಮಾಡಿಸ್ಕೊಂಬರ್ಬೇಕು. ಪಕ್ಷ ಬಂತಲ್ವಾ, ಇನ್ನೇ 3 ದಿನ ಇದೆ ಪಕ್ಷ. ಮಮ್ಮಿ ಧನಿಯಾ ಪೌಡ್ರ್ ಖಾಲಿಯಾಗಿದೆ ಮಾಡಿಸ್ಬಿಡು ಅಂದರು. ಸೊ ಇಬ್ರಿಗೂ ಸೇರಿಸಿ ಧನಿಯಾ ಪೌಡರ್ ಮಾಡಿಸ್ತಾಯಿದ್ದೀನಿ. ಇವತ್ತಿನ ಲಾಗ್ನ ಮತ್ತು ನನ್ನ ಡೇನ, ಇವತ್ತಿನ ಗ್ರ್ಯಾಟಿಟ್ಯೂಡ್ ಬರೀತಾ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.